ಶಾಸ್ತ್ರದ ಪ್ರಕಾರ ಮದುವೆಯಲ್ಲಿ ತೀರಾ ವಿಳಂಬ ಉಂಟಾಗುತ್ತಿದ್ದರೆ ಜಾತಕದಲ್ಲಿರುವ ಗ್ರಹಗಳು ದೋಷ ಮತ್ತು ವಿಶೇಷವಾಗಿ ಗುರು ಶುಕ್ರ ಕುಜ ಹಾಗೂ ಶನಿ ಗ್ರಹಗಳ ಸ್ಥಿತಿ ಪ್ರಮುಖ ಕಾರಣವಾಗಿರುತ್ತದೆ. ಈ ವಿಳಂಬವನ್ನು ನಿವಾರಿಸಲು ಜ್ಯೋತಿಷ್ಯದಲ್ಲಿ ಸೂಚಿಸಲಾದ ಕೆಲವು ಮುಖ್ಯ ಪರಿಹಾರಗಳು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀವಿ. ನಿಮ್ಮ ಬದುಕಿನಲ್ಲಿ ಇಂತಹ ಸಮಸ್ಯೆಗಳು ಇದ್ದಾಗ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಶಾಶ್ವತವಾಗಿ ಸಂಪೂರ್ಣ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಗ್ರಹ ಬಲವರ್ಧನೆಗೆ ದೇವತಾ ಪೂಜೆ ಮತ್ತು ವ್ರತಗಳು. ಹೌದು, ಗ್ರಹದ ಗುರುಗ್ರಹದ ಕೃಪೆಗೆ ವಿಶೇಷವಾಗಿ ಮಹಿಳೆಯರಿಗೆ ಜಾತಕದಲ್ಲಿ ಗುರು ಬೃಹಸ್ಪತಿ ಬಲಹೀನನಾಗಿದ್ದರೆ ಮದುವೆ ವಿಳಂಬವಾಗುತ್ತದೆ. ಗುರುವಾರಗಳಂದು ಶಿವ ಪಾರ್ವತಿ ಅಥವಾ ದಕ್ಷಿಣ ಮೂರ್ತಿ ಪೂಜೆ ಮಾಡಬೇಕು. ಗುರುವಾರದಂದು ಹಳದಿ ಬಣ್ಣದ ಕಡಲೆಬೇಳೆ ಅಥವಾ ಹಳದಿ ಹೂವುಗಳನ್ನು ದಾನ ಮಾಡಿ. ಕಾತ್ಯಾಯನಿ ವ್ರತ ಮಂತ್ರ. ಮದುವೆಯಾಗದ ಕನ್ಯೆಯರು ಪ್ರತಿದಿನ ಅಥವಾ ಶುಕ್ರವಾರಗಳಂದು ಈ ಮಂತ್ರವನ್ನು ಪಠನೆ ಮಾಡಬೇಕು. ಅದನ್ನು ಹೇಳ್ತೀನಿ. ಒಂದು ಬಿಳಿಯ ಹಾಳೆಯ ಮೇಲೆ ಬರೆದಿಟ್ಕೊಳ್ಳಿ. ಮಂತ್ರ: ಓಂ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರಿ ನಂದ ಗೋಪುಸತಂ ದೇವಿ ಪತಿ ಮೇ ಕುರುತೆ ನಮಃ. ಮಂತ್ರವನ್ನು ಜಪಿಸುವುದು ಅತ್ಯಂತ ಫಲದಾಯಕ. ಶುಕ್ರ ಗ್ರಹದ ಕೃಪೆಗೆ ಅಂದರೆ ವಿಶೇಷವಾಗಿ ಪುರುಷರ ಜಾತಕದಲ್ಲಿ ಶುಕ್ರ ಗ್ರಹನು ಕಳತಕ್ರಾರನಾಗಿರುವುದರಿಂದ ಶುಕ್ರನ ಬಲ ಅಗತ್ಯ. ಶುಕ್ರವಾರ ಲಕ್ಷ್ಮೀನಾರಾಯಣ ಪೂಜೆ ಮಾಡಿ ಮತ್ತು ಸಕ್ಕರೆ ಬಿಳಿ ಬಟ್ಟೆ ಅಥವಾ ಹಾಲಿನ ಉತ್ಪನ್ನಗಳನ್ನು ದಾನ ಮಾಡಬೇಕು. ಶಿವ ಪಾರ್ವತಿಯರ ಸೇವೆ ಹಾಗೂ ಉಮಾಮಹೇಶ್ವರಿ ವ್ರತ. ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತಂದರೆ ಶಿವ ಪಾರ್ವತಿಯ ಕಲ್ಯಾಣವನ್ನು ಸ್ಮರಿಸುವುದು ಮದುವೆ ಯೋಗವನ್ನು ಶೀಘ್ರವಾಗಿಸುತ್ತದೆ. ಸೋಮವಾರದ ಪೂಜೆ ಪ್ರತಿದಿನ ಅಥವಾ ಸೋಮವಾರದಂದು ಶಿವಲಿಂಗಕ್ಕೆ ಜಲಾಭಿಷೇಕ, ಹಾಲು ಅಭಿಷೇಕ ಮಾಡಿ ಬಿಲ್ವಪತ್ರೆ ಅರ್ಪಿಸುವುದು ಶ್ರೇಷ್ಠ. ಕುಜ ದೋಷ ಮತ್ತು ಶನಿ ದೋಷ ಪರಿಹಾರಗಳು ಮಾಡಿಕೊಳ್ಳಬೇಕು. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡಿ ಅಥವಾ ಕುಂದಷಷ್ಠಿ ಕವಚ ಪಠಿಸಿ. ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಸ್ಥಳೀಯ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆಶ್ಲೇಷ ಬಲಿ ಅಥವಾ ನಾಗ ಪ್ರತಿಷ್ಠಾನ ಮಂಗಲ ಪೂಜೆ ಮಾಡಿಸುವುದು ವಾಡಿಕೆ. ಶನಿ ದೋಷ. ಶನಿ ಗ್ರಹದ ದೃಷ್ಟಿ 7ನೇ ಮನೆ ಮೇಲಿದ್ದರೆ ಮದುವೆ ನಿಧಾನವಾಗುತ್ತದೆ. ಶನಿವಾರದಂದು ಆಂಜನೇಯ ಸ್ವಾಮಿ ಹಾಗೂ ಶನೀಶ್ವರನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕಾಗುತ್ತದೆ. ಈ ರೀತಿ ಮಾಡುವುದರಿಂದ ವೈವಾಹಿಕ ಜೀವನಕ್ಕೆ ಆದಷ್ಟು ಬೇಗ ಕಾಲಿಡುತ್ತೀರಿ. ಇನ್ನೆಷ್ಟು ಯಾವುದೇ ತೊಂದರೆಗಳ ಪರಿಹಾರಕ್ಕಾಗಿ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ತುಂಬ ಬೇಗ ಪರಿಹಾರವನ್ನು ಹೇಳುತ್ತಾರೆ.